ನಮಸ್ಕಾರ, ನ್ಯೂಸ್ 26ಗೆ ಸ್ವಾಗತ. ಜ್ಯೋತಿ ಗೌಡನಪುರದಲ್ಲಿ ಬುದ್ಧರ ವಿಗ್ರಹ ಹಾಗೂ ಅಂಬೇಡ್ಕರ್ ಭಾವಚಿತ್ರವನ್ನ ವಿರೂಪಗೊಳಿಸಿದ ನಾಯಕ ಸಮಾಜದ ವ್ಯಕ್ತಿಯ ಬಂಧನ. ಚಾಮರಾಜನಗರ ತಾಲೂಕಿನ ಜ್ಯೋತಿ ಗೌಡನಪುರ ಗ್ರಾಮದಲ್ಲಿ ಇತ್ತೀಚೆಗೆ ಬುದ್ಧ ವಿಗ್ರಹ ಧ್ವಂಸ ಹಾಗೂ ಅಂಬೇಡ್ಕರ್ ಭಾವಚಿತ್ರ ಮುಖವನ್ನ ವಿರೂಪಗೊಳಿಸಿದ್ದ ಆರೋಪಿಯ ಬಂಧನ ಪೊಲೀಸ್ ವರಿಷ್ಠಾಧಿಕಾರಿ ಡಾಕ್ಟರ್ ಕವಿತಾ ಬಿಟಿ ಅವರು ಸುದ್ದಿಗೋಷ್ಠಿಯಲ್ಲಿ ಸ್ಪಷ್ಟಪಡಿಸಿದ್ದಾರೆ. ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳ ಕಚೇರಿಯ ಸಭಾಂಗಣದಲ್ಲಿ ಕರೆದಿದ್ದ ಸುದ್ದಿಗೋಷ್ಠಿಯಲ್ಲಿ ಜ್ಯೋತಿ ಗೌಡನಪುರ ಪ್ರಕರಣಕ್ಕೆ ಸಂಬಂಧಿಸಿದಂತೆ ವಿವರ ನೀಡುತ್ತಾ ಸುಮಾರು 2 ತಿಂಗಳ ಹಿಂದೆ ಇದೇ ಗ್ರಾಮದ ಅಂಗಡಿಯಲ್ಲಿ ಸಣ್ಣ ವಿಚಾರಕ್ಕೆ ಪರಿಶಿಷ್ಟ ಜನಾಂಗದ ಮಹಿಳೆಯೊಂದಿಗೆ ಜಗಳ ಮಾಡಿ ಆರೋಪಿ ಮಂಜುನಾಥ್ ಪೆಂಡಾಲ್ ಬಿನ್ಮುನಿ ಸ್ವಾಮಿ ನಾಯಕ ಎಂಬಾತ ತನ್ನ ಚಪ್ಪಲಿಯಿಂದ ಹೊಡೆದಿದ್ದು ಅವಮಾನಿಸಿದ್ದರಿಂದ ಘಟನೆಗೆ ಸಂಬಂಧಿಸಿದಂತೆ ಗ್ರಾಮದ ಬಸವನಕಟ್ಟೆ ದೇವಸ್ಥಾನದಲ್ಲಿ ಯಜಮಾನರು ನ್ಯಾಯಕ್ಕೆ ಸೇರಿ ಆರೋಪಿಯನ್ನ 60,000 ರು ದಂಡ ವಿಧಿಸಿದ್ರು. ನ್ಯಾಯ ಮಾಡುವ ಸಂದರ್ಭದಲ್ಲಿ 30,000 ರೂಪಾಯಿಗಳು ಚಿನ್ನವನ್ನ ಅಡ ಇಟ್ಟು ಪಾವತಿಸಿ ಮತ್ತು ಉಳಿಕೆ ಹಣವನ್ನ ಪಾವತಿಸಲು ತಾನು ಓಡಾಡುತ್ತಿದ್ದ ಹೊಂಡಾ ಶೈನ್ ಮಾರಾಟ ಮಾಡಿ ಹಣ ಪಾವತಿಸಿ ಇದರಿಂದ ಕುಪಿತಗೊಂಡ ಆರೋಪಿ 2025ರ 23ರಂದು ಮದ್ಯಪಾನ ಮಾಡಿ ಬುದ್ಧನ ವಿಗ್ರಹವನ್ನ ಧ್ವಂಸಗೊಳಿಸಿ ಅಂಬೇಡ್ಕರ್ ಭಾವಚಿತ್ರಕ್ಕೆ ಅಪಮಾನ ಎಸಗಿರುವುದು ಖಚಿತ ಸಾಕ್ಷ್ಯಾಧಾರದ ಮೇಲೆ ದೃಢಪಟ್ಟಿರುತ್ತೆ. ಆದ್ದರಿಂದ ಈ ಮೇರೆಗೆ ಆರೋಪಿಯನ್ನ ಪೊಲೀಸರು ಬಂಧಿಸಿದ್ದಾರೆ ಅಂತ ಡಾಕ್ಟರ್ ಕವಿತಾ ಬಿಟಿ ಮಾಹಿತಿಯನ್ನ ನೀಡಿದ್ದಾರೆ. ತನಿಖೆಯಲ್ಲಿ ಪಾಲ್ಗೊಂಡ ಎಲ್ಲಾ ಅಧಿಕಾರಿಗಳು ಹಾಗೂ ಸಿಬ್ಬಂದಿಯವರು ಕಾರ್ಯವೈಖರಿಗೆ ಮಾನ್ಯ ಪೊಲೀಸ್ ಅಧೀಕ್ಷಕರವರು ಪ್ರಶಂಸೆಯನ್ನ ವ್ಯಕ್ತಪಡಿಸಿದ್ದಾರೆ. ಸುದ್ದಿಗೋಷ್ಠಿಯಲ್ಲಿ ಎಸ್ಪಿ ಶಶಿಧರ್, ಡಿವೈಎಸ್ಪಿ ಧರ್ಮೇಂದ್ರ ಹಾಗೂ ಸ್ನೇಹ ಸೇರಿದಂತೆ ಇನ್ನಿತರೆ ಪೊಲೀಸ್ ಅಧಿಕಾರಿಗಳು ಭಾಗಿಯಾಗಿದ್ದರು. ವರದಿ ಪುಟ್ಟಸ್ವಾಮಿ ಹೊನ್ನೂರು, ನ್ಯೂಸ್ 26 ಕನ್ನಡ, ಚಾಮರಾಜನಗರ. ಆ ವಿಚಾರಣೆಯಿಂದ ಈ ವ್ಯಕ್ತಿನೇ ಅಂದ್ರೆ ಜ್ಯೋತಿ ಗೌಡನಪುರ ಗ್ರಾಮದ ಮಂಜುನಾಥ ಆಲಿಯಾಸ್ ಮಂಜು ಆಲಿಯಾಸ್ ಪೆಂಡಾಲ್ ಬಿನ್ ಲೇಟ್ ಮುನಿಸ್ವಾಮಿ ನಾಯಕ 31 ವರ್ಷ, ನಾಯಕ ಜನಾಂಗ, ಶಾಮಿಯಾನ ಅಂಗಡಿ ಕೆಲಸ, ಜ್ಯೋತಿ ಗೌಡನಪುರ, ಚಾಮರಾಜನಗರ ಜಿಲ್ಲೆ. ಈತ ಈ ಕೃತ್ಯವನ್ನ ಮಾಡಿರುವಂಥದ್ದು ಸಾಕ್ಷ್ಯಗಳಿಂದ ಸಾಬೀತಾಗಿದ್ದರಿಂದ ಆತನನ್ನ ದಸ್ತಗಿರಿಯನ್ನು ಮಾಡಿ ತನಿಖೆಯನ್ನ ಮುಂದುವರಿಸ್ತಾ ಇದ್ದಾರೆ. ದಿನಾಂಕ 22/8/2025ರಂದು ಜ್ಯೋತಿ ಗೌಡನಪುರ ಗ್ರಾಮದಲ್ಲಿ ಒಂದು ಅಂಗಡಿ ಇದೆ. ಆ ಅಂಗಡಿನಲ್ಲಿ ಈತ ಮಂಜುನಾಥ್ ಶಿಕಾರಪ್ಪ ಅನ್ನುವಂತಹ ಅವರ ಅಂಗಡಿ. ಆ ಅಂಗಡಿನಲ್ಲಿ ಮಂಜುನಾಥ್ ಸಾಮಾನು ತಗೊಳ್ಳೋದಕ್ಕೆ ಹೋಗಿರ್ತಾನೆ. ಅಲ್ಲಿ ಹೋದಂಥ ಸಂದರ್ಭದಲ್ಲಿ ಅದೇ ಗ್ರಾಮದ SC ಸಮುದಾಯದ ನಾಗಬಸಮ್ಮ ಅಂತಕ್ಕಂಥ 60 ವರ್ಷದ ಮಹಿಳೆ, ಅವರು ಕೂಡ ಸಾಮಾನನ್ನ ತಗೊಳ್ಳೋದಕ್ಕೆ ಬಂದಿರ್ತಾರೆ. ಅಲ್ಲಿ ಸಾಮಾನು ತಗೊಳ್ಳೋದಕ್ಕೆ ಅಂದ್ರೆ ನಾನು ಮೊದಲು ಹೋಗ್ಬೇಕು ಅಥವಾ ನೀವು ಮೊದಲು ಹೋಗ್ಬೇಕು ಅನ್ನೋ ವಿಚಾರಕ್ಕೆ ಅವರಲ್ಲಿ ಜಗಳ ಪ್ರಾರಂಭ ಆಗ್ಬಿಟ್ಟು ಈತ ಮಂಜುನಾಥ್ ಆ ಮಹಿಳೆಗೆ ಚಪ್ಪಲಿಯಿಂದ ಹೊಡೆದಿರ್ತಾನೆ. ಆ ಸಂದರ್ಭದಲ್ಲಿ ಗ್ರಾಮದಲ್ಲಿ ಪಂಚಾಯಿತಿಯಾಗಿ ನಂತರ ಗಡಿನಲ್ಲಿ ಪಂಚಾಯಿತಿಯನ್ನ ನಡೆಸ್ಬಿಟ್ಟು ಈತನಿಗೆ 60,000 ರೂಪಾಯಿಗಳನ್ನ ದಂಡವನ್ನ ಹಾಕಿರ್ತಾರೆ. 60,000 ರೂಪಾಯಿದಲ್ಲಿ ಅದೇ ದಿನ 30,000 ರೂಪಾಯಿಯನ್ನ ಆತ ದಂಡವನ್ನ ತುಂಬಿರ್ತಾನೆ. ಆ ದಂಡ ತುಂಬಿರ್ತಕ್ಕಂಥ ಸಂದರ್ಭದಲ್ಲಿ ಅಂದ್ರೆ ಆಗ ಅವ್ರಿಗೆ ಇಮಿಡಿಯೇಟ್ ಆಗಿ ತುಂಬಲಿಕ್ಕೆ ಏನಪ್ಪಾ ಅಂದ್ರೆ ಅವರ ಭಾವ ಒಂದು ಚಿನ್ನವನ್ನ ಅಡ ಇಟ್ಬಿಟ್ಟು 30,000 ಕೊಟ್ಟಿರ್ತಾರೆ. ನಂತರ ಇನ್ನೊಂದು ಕಂತಲ್ಲಿ 30,000 ಕಟ್ಟಬೇಕಾದಂತಹ ಸಂದರ್ಭದಲ್ಲಿ ಈ ಚಿನ್ನವನ್ನ ಬಿಡಿಸ್ಕೊಳ್ಳೋದಕ್ಕೆ ಮತ್ತೆ 30,000 ಕಟ್ಟಲಿಕ್ಕೆ ಒಂದು ಹೊಂಡಾ ಶೈನ್ ಬೈಕ್ ಇರುತ್ತೆ. ಆ ಬೈಕನ್ನ ಮಾರಾಟ ಮಾಡಿ ರೆಸ್ಟೋರೆಂಟ್ಗಳು ಮತ್ತೆ ಸಾರ್ವಜನಿಕ ಸ್ಥಳಗಳಲ್ಲಿ ಕೂಡ ಪರಿಶೀಲನೆಯನ್ನ ನಡೆಸಿಬಿಟ್ಟು ನಮ್ಮ ತನಿಖೆಯ ಹಂತದಲ್ಲಿ ಕಂಡುಬಂದಂತಹ ಸಾಕ್ಷ್ಯಗಳ ಆಧಾರದ ಮೇಲೆ ಒಬ್ಬ ವ್ಯಕ್ತಿಯನ್ನ ನಾವೀಗ ವಶಕ್ಕೆ ಪಡ್ಕೊಂಡು ವಿಚಾರಣೆಯನ್ನ ನಡೆಸಿದ್ದೇವೆ. ಆ ವಿಚಾರಣೆಯಿಂದ ಈ ವ್ಯಕ್ತಿನೇ ಅಂದ್ರೆ ಜ್ಯೋತಿ ಗೌಡನಪುರ ಗ್ರಾಮದ ಮಂಜುನಾಥ ಆಲಿಯಾಸ್ ಮಂಜು ಆಲಿಯಾಸ್ ಪೆಂಡಾಲ್ ಬಿನ್ ಲೇಟ್ ಮುನಿಸ್ವಾಮಿ ನಾಯಕ 31 ವರ್ಷ, ನಾಯಕ ಜನಾಂಗ, ಶಾಮಿಯಾನ ಅಂಗಡಿ ಕೆಲಸ, ಜ್ಯೋತಿ ಗೌಡನಪುರ, ಚಾಮರಾಜನಗರ ಜಿಲ್ಲೆ. ಈತ ಈ ಕೃತ್ಯವನ್ನ ಮಾಡಿರುವಂಥದ್ದು ಸಾಕ್ಷ್ಯಗಳಿಂದ ಸಾಬೀತಾಗಿದ್ದರಿಂದ ಆತನನ್ನ ದಸ್ತಗಿರಿಯನ್ನು ಮಾಡಿ ತನಿಖೆಯನ್ನ ಮುಂದುವರಿಸ್ತಾ ಇದ್ದಾರೆ. ದಿನಾಂಕ 22/8/2025ರಂದು ಜ್ಯೋತಿ ಗೌಡನಪುರ ಗ್ರಾಮದಲ್ಲಿ ಒಂದು ಅಂಗಡಿ ಇದೆ. ಆ ಅಂಗಡಿನಲ್ಲಿ ಈತ ಮಂಜುನಾಥ್
ಶಿಖಾರಪ್ಪ ಅನ್ನುವಂತಹ ಅವರ ಅಂಗಡಿ. ಆ ಅಂಗಡಿನಲ್ಲಿ ಮಂಜುನಾಥ್ ಸಾಮಾನು ತಗೊಳ್ಳೋದಕ್ಕೆ ಹೋಗಿರ್ತಾನೆ. ಅಲ್ಲಿ ಹೋದಂಥ ಸಂದರ್ಭದಲ್ಲಿ ಅದೇ ಗ್ರಾಮದ SC ಸಮುದಾಯದ ನಾಗಬಸಮ್ಮ ಅಂತಕ್ಕಂಥ 60 ವರ್ಷದ ಮಹಿಳೆ ಅವರು ಕೂಡ ಸಾಮಾನನ್ನು ತಗೊಳ್ಳೋದಕ್ಕೆ ಬಂದಿರ್ತಾರೆ. ಅಲ್ಲಿ ಸಾಮಾನು ತಗೊಳ್ಳೋದಕ್ಕೆ ಅಂದರೆ ನಾನು ಮೊದಲು ಹೋಗಬೇಕು ಅಥವಾ ನೀವು ಮೊದಲು ಹೋಗ್ಬೇಕು ಅನ್ನೋ ವಿಚಾರಕ್ಕೆ ಅವರಲ್ಲಿ ಜಗಳ ಪ್ರಾರಂಭ ಆಗಿಬಿಟ್ಟು ಈತ ಮಂಜುನಾಥ್ ಆ ಮಹಿಳೆಗೆ ಚಪ್ಪಲಿಯಿಂದ ಹೊಡೆದಿರ್ತಾನೆ. ಆ ಸಂದರ್ಭದಲ್ಲಿ ಅದು ಗ್ರಾಮದಲ್ಲಿ ಪಂಚಾಯಿತಿಯಾಗಿ ನಂತರ ಗಡಿನಲ್ಲಿ ಪಂಚಾಯಿತಿಯನ್ನು ನಡೆಸಿಬಿಟ್ಟು ಈತನಿಗೆ 60,000 ರೂಪಾಯಿಗಳನ್ನ ದಂಡವನ್ನು ಹಾಕಿರ್ತಾರೆ. 60,000 ರೂಪಾಯಿದಲ್ಲಿ ಅದೇ ದಿನ 30,000 ರೂಪಾಯಿಯನ್ನ ಆತ ದಂಡವನ್ನು ತುಂಬಿರ್ತಾನೆ. ಆ ದಂಡ ತುಂಬಿರ್ತಕ್ಕಂಥ ಸಂದರ್ಭದಲ್ಲಿ ಅಂದರೆ ಆಗ ಅವ್ರಿಗೆ ಇಮಿಡಿಯೇಟ್ ಆಗಿ ತುಂಬಲಿಕ್ಕೆ ಏನಪ್ಪಾ ಅಂದರೆ ಅವರ ಭಾವ ಒಂದು ಚಿನ್ನವನ್ನ ಅಡ ಇಟ್ಬಿಟ್ಟು 30,000 ಕೊಟ್ಟಿರ್ತಾರೆ. ನಂತರ ಇನ್ನೊಂದು ಕಂತಲ್ಲಿ 30,000 ಕಟ್ಟಬೇಕಾದಂಥ ಸಂದರ್ಭದಲ್ಲಿ ಈ ಚಿನ್ನವನ್ನು ಬಿಡಿಸ್ಕೊಳ್ಳೋದಕ್ಕೆ ಮತ್ತೆ 30,000 ಕಟ್ಟಲಿಕ್ಕೆ ಒಂದು ಹೋಂಡಾ ಶೈನ್ ಬೈಕ್ ಇರುತ್ತೆ. ಆ ಬೈಕನ್ನು ಮಾರಾಟ ಮಾಡಿಸಿದ್ದಾರೆ. ಇತ್ತೀಚೆಗೆ ಅದನ್ನು ಮಾರಾಟ ಮಾಡಿಸಿ ಹಣವನ್ನು ಕೊಡಿಸಿರೋದ್ರಿಂದ ಅದೇ ಒಂದು ವೈಷಮ್ಯ. ಇದಾಗಿತ್ತು ಇವತ್ತಿನ ವಿಶೇಷ. ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ News 26 ಕನ್ನಡ. ನಾವು ನಿಮ್ಮೊಂದಿಗೆ.